ಹಾಗಾಗಿ ತನಿಖೆಯನ್ನ ಚುರುಕುಪಡಿಸಲಾಗಿದೆ. ಹಾಡಹಗಲೇ ಗನ್ ತೋರಿಸಿ ಚಿನ್ನಾಭರಣ ಲೂಟಿ ಪ್ರಕರಣ. ಜ್ಯುವೆಲರಿ ಶಾಪ್ ದರೋಡೆಕೋರರಿಗೆ ಪೊಲೀಸರ ತೀವ್ರ ಶೋಧ. ಪ್ರೀ ಪ್ಲಾಂಟ್ ಮಾಡಿ ಅಂಗಡಿ ದೋಚಿದ್ದಾರೆ. ಕೇರಳ ರಸ್ತೆ, ಮಂಗಳೂರು ರಸ್ತೆ, ಮೈಸೂರು ರಸ್ತೆ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಲಾಗ್ತಾ ಇದೆ. ಮೊದಲೇ ಸಂಚು ರೂಪಿಸಿ ಕ್ಷಣ ಮಾತ್ರದಲ್ಲೇ ದರೋಡೆಕೋರರು ಕೃತ್ಯ ಎಸಗಿದ್ದಾರೆ. ಚಿನ್ನಾಭರಣ ದರೋಡೆ ಗ್ಯಾಂಗ್ ಎಲ್ಲಿಯದ್ದು ಅನ್ನೋ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ಯುಪಿ, ಕೇರಳ, ಮಹಾರಾಷ್ಟ್ರ ಮೂಲದ ತಂಡದಿಂದ ಈ ಕೃತ್ಯ ನಡೆದಿದ್ಯಾ ಅನ್ನೋದೊಂದು ಅನುಮಾನ ಕೂಡ ಇದೆ. ಅಂಗಡಿ ಮಾಲೀಕ ರಶೀದ್ ಬಳಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಎಸ್ಪಿ ಡಾಕ್ಟರ್ ವಿಷ್ಣುವರ್ಧನ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕೇರಳ ಗ್ಯಾಂಗ್ ನಿಂದಲೇ ಕೃತ್ಯ ನಡೆದಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಇದು ಕೇರಳ ಗ್ಯಾಂಗ್ಗೆ ಅನ್ನೋದೊಂದು ಅನುಮಾನ ಇದೆಯಂತೆ. ಹೇಗೆ ಏನು ಎತ್ತ ಮಾಹಿತಿ ಸಿಗ್ಬೇಕಾಗಿದೆ. ಒಟ್ಟಿನಲ್ಲಿ ಹೊರ ರಾಜ್ಯದಿಂದ ಬಂದು ಕಳ್ತನ ಮಾಡಿರುವಂತದ್ದು ಕೇರಳ ಕಡೆಗೆ ಹೋಗಿರಬಹುದು ಅನ್ನೋದೊಂದು ಅನುಮಾನ ಕೂಡ ಇದೆ. ಹಾಗಾಗಿ ಅಲ್ಲಿನ ಸಿಸಿಟಿವಿ ವಿಜುವಲ್ಸ್ಗಳು ಅಂದ್ರೆ ಮೈಸೂರಿಂದ ಕೇರಳಕ್ಕೆ ಹೋಗೋ ರಸ್ತೆಯ ಸಿಸಿಟಿವಿ ವಿಜುವಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋದ್ರು, ಎಲ್ಲಿ ಎಸ್ಕೇಪ್ ಆದ್ರು, ಎಲ್ಲಿ ಡೈವರ್ಟ್ ತಗೊಂಡ್ರು, ಏನು ಎತ್ತ ತನಿಖೆ ಮಾಡಲಾಗ್ತಾ ಇದೆ. ಆಮೇಲೆ ಪೊಲೀಸರಿಗೆ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಮೊದಲೇ ಸಂಚು ರೂಪಿಸಿದ್ರು ಅಂತ. ಅಂದ್ರೆ ಈ ಅಂಗಡಿಗೆ ಮೊದಲೆಲ್ಲ ಬಂದಿರ್ತಾರೆ, ನೋಡಿರ್ತಾರೆ, ಹೇಗೆ ಅಟ್ಯಾಕ್ ಮಾಡ್ಬೋದು, ಎಷ್ಟು ಹೊತ್ತುಗಳ ಕಾಲ ಇರ್ಬೋದು, ಇಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಎಷ್ಟು ದೂರ ಇದೆ, ಜನ ಎಷ್ಟು ಓಡಾಡ್ತಾರೆ, ಯಾವ ಸಮಯದಲ್ಲಿ ಜನ ಇರ್ತಾರೆ, ಯಾವ ಸಮಯದಲ್ಲಿ ಜನ ಇರಲ್ಲ, ಎಷ್ಟು ಜನ ಸಿಬ್ಬಂದಿ ಇರ್ತಾರೆ, ಪ್ರತಿ ಒಂದನ್ನು ಕೂಡ ನೋಡ್ಕೊಂಡಿರ್ತಾರೆ. ಅಥವಾ ಇವರಿಗೆ ಯಾರಾದರೂ ಮಾಹಿತಿ ನೀಡಿರ್ತಾರೆ. ಎರಡರಲ್ಲೂ ಒಂದಾಗಿರುತ್ತೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಸದ್ಯ ತಂಡ ರಚನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಸಿಕ್ಕಿರುವಂತ ಅಪ್ಡೇಟ್ ಏನು ಪುನೀತ್? ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹಗಲು ದರೋಡೆ ಏನಿದೆ, ಇಡೀ ಮೈಸೂರನ್ನ ಬೆಚ್ಚಿ ಬೆಳೆಸಿರ್ತಕ್ಕಂಥದ್ದು. ಆಡ ಹಗಲೇ ಗಲ್ಲನ್ನು ತೋರಿಸಿ ಚಿನ್ನಾಭರಣವನ್ನ ಲೂಟಿ ಮಾಡ್ತಕ್ಕಂಥ ಆಗಿರ್ತಕ್ಕಂಥದ್ದು. ಇನ್ನು ನಾಪತ್ತೆ ಆಗಿರ್ತಕ್ಕಂಥ ಆರೋಪಿ ಪೊಲೀಸರು ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ. ಇದೊಂದು ದರೋಡೆ ನಡೆದಿರ್ತಕ್ಕಂಥದ್ದು ಪ್ರೀ ಪ್ಲಾನ್ ಅಥವಾ ಈ ದರೋಡೆಕೋರರು ಏನಿದ್ದಾರೆ, ಇದು ಯಾವ ಮೂಲದವರು, ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯಲ್ಲಿ ಈಗ ಪೊಲೀಸರು ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆಡ ಹಗಲೇ ಅದು ಮೊದಲ ಮಧ್ಯಾಹ್ನ 2 ಗಂಟೆಯ ಸಂದರ್ಭದಲ್ಲಿ ಸುತ್ತಲನ್ನು ಇರುವಂತಹ ಈ ಒಂದು ದರೋಡೆಕೋರರು ನೇರವಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ಗೆ ಬೀಳ್ತಾರೆ. ಅದು ಕೂಡ ಹುಣಸೂರು ನಗರದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಒಂದು ಜ್ಯುವೆಲರಿ ಶಾಪ್ ಅದು. ಅಲ್ಲೇ ಇರ್ತಾರೆ, ಅಲ್ಲಿ ಗ್ರಾಹಕರು ಕೂಡ ಇರ್ತಾರೆ, ಸಿಬ್ಬಂದಿಗಳು ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಇರ್ತಾರೆ. ನೇರವಾಗಿ 5 ಜನ ಆ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಮುಖಾಂತರ ಅಲ್ಲಿ ಶಿಕ್ಷಣ ಒಂದು ಸುತ್ತು ಬಾಯಿಯನ್ನು ಕೂಡ ಮಾಡುವ ಮುಖಾಂತರ ಅಲ್ಲಿ ದರೋಡೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ದರೋಡೆ ಒಂದು ರೀತಿ ಪ್ರೊಫೆಷನಲ್ ದರೋಡೆಕೋರರಾಗಿರುವಂತಹ ರೀತಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಯುಪಿ ಮೂಲದವರ ಅಥವಾ ಕೇರಳ ಮೂಲದವರ, ಮಹಾರಾಷ್ಟ್ರ ಮೂಲದವರ, ಹೀಗೆ ಹಲವು ಆಯಾಮಗಳಲ್ಲಿ ಈಗ ತನಿಖೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಅಂಗಡಿ ಮಾಲೀಕರಿದ್ದಾರೆ, ಅವರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಜೊತೆಗೆ ಅಲ್ಲಿ ಇರ್ಬೋದು, ಈ ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಅವರ ಕೈವಾಡಗಳು ಇರಬಹುದೇನೋ ಅನ್ನುವಂತಹ ರೀತಿಯಲ್ಲಿ ಕೂಡ ತನಿಖೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ವಿಷ್ಣುವರ್ಧನ್ ಅವರು ಆ ಜಿಲ್ಲೆಯ 18 ಚೆಕ್ಪೋಸ್ಟ್ಗಳಲ್ಲಿ ಕೂಡ ನಾಗರಿಕರನ್ನ ಆಗ್ತಕ್ಕಂಥ ಕೆಲಸವನ್ನು ಮುಖಾಂತರ ಎಲ್ಲಾ ಭಾಗಗಳಲ್ಲೂ ಕೂಡ ಅಂದ್ರೆ ಈ ಭಾಗದಿಂದ ಕೇರಳ ಇರ್ಬೋದು, ಜೊತೆಗೆ ಮಂಗಳೂರು ಭಾಗಕ್ಕೆ ಮೈಸೂರು ನೇರವಾಗಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಆ ಭಾಗಕ್ಕೆ ಹೋಗಿರುವಂತಹ ಸಾಧ್ಯತೆ ಆ ಭಾಗದಲ್ಲಿ ಇರ್ತಕ್ಕಂಥ ಮುಖ್ಯ ರಸ್ತೆಗಳಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮೆರಾಗಳಿರ್ಬೋದು, ಜೊತೆಗೆ 2 ಟೂ ವೀಲರ್ 2 ವೆಹಿಕಲ್ಗಳು ನಿಂತಿರ್ತಾರೆ, ಅವರು 2 ಬೈಕ್ಗಳಲ್ಲಿ ಇರ್ತಿರ್ತಾರೆ. ಆ ಒಂದು ಬೈಕ್ಗಳ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಇದು ಆ ಕೇರಳ ಗ್ಯಾಂಗ್ನಿಂದಲೇ ನಡೆದಿರ್ತಕ್ಕಂಥ ಒಂದು ಕೃತ್ಯ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಅತ್ಯುನ್ನತವನ್ನ ಇಟ್ಟಿದ್ದಾರೆ ಕೂಡ ತಪ್ಪಾಗಿಲ್ಲ. ಯಾಕಂತಂದ್ರೆ ಈ ಒಂದು ಘಟನೆ ಏನು ಮೈಸೂರಿನಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳಿಗೆ ಹೆಚ್ಚಾಗ್ತಾ ಇದ್ದಾರೆ. ಇದೆಲ್ಲದರಲ್ಲೂ ಕೂಡ ಜನರಿಗಾಗಲೇ ಸಂಗತಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಈ ಒಂದು ಘಟನೆ ಏನಿದೆ, ಆಡ ಹಗಲೇ ನಡೆದಿರ್ತಕ್ಕಂಥ ಒಂದು ಬೆನ್ನಲ್ಲೇ ಮತ್ತಷ್ಟು ಆತಂಕ ಮಾಡಿರ್ತಕ್ಕಂಥದ್ದು ಅಂದ್ರೆ. ಹೀಗಾಗಿ ಈ ಒಂದು 5 ಜನರಿಗಾಗಿ 5 ಜನರ ಒಂದು ತಂಡವನ್ನ ಮಾಡಲಾಗಿದೆ. 5 ಜನ ಇನ್ಸ್ಪೆಕ್ಟರ್ ಒಳಗೊಂಡಿರ್ತಕ್ಕಂಥ ಈ ಒಂದು ತಂಡ, ಈ ಒಂದು 5 ಜನ ದರೋಡೆಕೋರರಿಗಾಗಿ ಈಗ ಹುಡುಕಾಟವನ್ನು ಶುರು ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.